ವಾಟ್ ಅಬೌಟ್ ರಮ್ಯಾ? ರಮ್ಯನ್ನ ನಾನು ತುಂಬ ಇಷ್ಟಪಡ್ತಿದ್ದೆ. 5 ವರ್ಷ ಲವ್ ಮಾಡಿದ್ದೀವಿ. ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಲೈಫ್ ತುಂಬ ಹ್ಯಾಪಿಯಾಗಿತ್ತು. ಸಡನ್ ಆಗಿ ರಮ್ಯಾಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಯಿತು. ಅವಾಗ ಹೊರಗಡೆ ಬಂತು ಅವಳ ನಿಜವಾದ ಕ್ಯಾರೆಕ್ಟರ್. ಶಿ ಈಸ್ ಎ ಬಿಚ್. ವಾಟ್? ಹೌದು, ಅವಳು ಹೈದರಾಬಾದ್ಗೆ ಹೋದ್ಮೇಲೆ ಯಾರ ಜೊತೆನೋ ಕಮಿಟ್ ಆಗಿದ್ಲು. ಯಾವಾಗ ಫೋನ್ ಮಾಡಿದ್ರು ಕಾಲ್ ವೇಟಿಂಗ್. ಪ್ರತಿ ಸಲನೂ ಬ್ಯುಸಿ ಬ್ಯುಸಿ ಬ್ಯುಸಿ. ಪ್ರತಿ ಸಲನೂ ಏನೋ ಒಂದು ಕಾರಣ ಹೇಳ್ತಾನೆ ಇರ್ತಿದ್ಲು. ಬ್ಲಡಿ ಎಕ್ಸ್ಪ್ಲನೇಷನ್. ಎಲ್ಲ ಬರೀ ಸುಳ್ಳು. ಐ ಕುಡಂಟ್ ಟೇಕ್ ಎನಿಮೋರ್. ಅದಕ್ಕೆ ನನ್ಗೆ ಅವಳ ಮೇಲೆ ನಂಬಿಕೆ ಹೋಗ್ಬಿಡ್ತು. ಅದು ಸುಳ್ಳು ಅಂತ ಯಾಕೆ ಅನ್ಕೊಂಡೆ? ಯಾಕೆ ಅಂದರೆ ಅವಳಲ್ಲಿ ತುಂಬ ಚೇಂಜಸ್ ಆಯಿತು. ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ನನ್ನನ್ನು ಅವಾಯ್ಡ್ ಮಾಡ್ತಿದ್ಲು, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಲು. ಸೊ ಫೈನಲ್ ಆಗಿ ಅವಳ ಜೊತೆ ಬ್ರೇಕಪ್ ಆಗಿಬಿಟ್ಟೆ. ಅಂದ್ರೆ ನೀನು ಅವಳನ್ನ ಅನುಮಾನಿಸಿದ್ಯಾ? ಅಫ್ಕೋರ್ಸ್, ಅವಳ ನಡವಳಿಕೆಯಿಂದಾನೇ ಅವಳ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋ ಪರಿಸ್ಥಿತಿ ಬಂತು. ಅದಕ್ಕೆ ಅವಳು ನನಗೆ ಸರಿಯಾದ ಜೋಡಿಯಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡೆ. ಅವಳ ಜೊತೆಲಿ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದ್ರು ಇದೆಯಾ? ರೀಸನ್ ಬೇರೆ ಏನಿರುತ್ತೆ? ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋದಕ್ಕೆ ಶುರು ಆಯಿತು. ಅದಕ್ಕೆ ಬಿಟ್ಟೆ. ಅಂದ್ರೆ ಬರೀ ಅನುಮಾನದಿಂದ ರಮ್ಯಾನ್ ಬಿಟ್ಬಿಟ್ಯಾ? ಅರುಣ್, ನಿಜವಾದ ಪ್ರೀತಿನಲ್ಲಿ ಅನುಮಾನ ಇರಲ್ಲ, ನಂಬಿಕೆ ಮಾತ್ರ ಇರತ್ತೆ. ನಮ್ಮ ಯಜಮಾನ್ರು ನನ್ನ ಜೊತೆಲಿ ಜಾಸ್ತಿ ಹೊತ್ತಿರಲ್ಲ ಅನ್ನೋದು ಬೇಜಾರೇ ಹೊರತು ನಾನು ಯಾವತ್ತೂ ಅನುಮಾನಿಸಿಲ್ಲ. ಥ್ಯಾಂಕ್ ಗಾಡ್. ನೀನು ತುಂಬ ಒಳ್ಳೆಯವಳು ಅಂಜಲಿ. ನಿನ್ನ ಮೇಲೆ ಅನುಮಾನ ಪಡೋವಂಥದ್ದು ಏನಿರುತ್ತೆ ಹೇಳು? ನಾನು ಒಳ್ಳೆಯವಳೆ, ಮತ್ತೆ ನೀನು? ಯಾಕೆ, ನಾನು ಒಳ್ಳೆಯವನಲ್ವಾ? ನೀನು ನಾನು ಒಳ್ಳೆಯವರೇನೆ. ಆದ್ರೆ ಹೊರಗಿನವ್ರಿಗೆ ಗಂಡ ಇರ್ಬೇಕಾದ್ರೆ ಬೇರೆಯವ್ರನ್ನ ಸರ್ಸಕ್ಕೋಸ್ಕರ ಕರ್ದಿರೋ ಅಂತ ನನ್ನನ್ನೇನಂತಾರೆ, ಬೇರೆಯವ್ರ ಹೆಂಡತಿಗೋಸ್ಕರ ಬಂದಿರೋ ನಿನ್ನನ್ನೇನಂತಾರೆ? ಅಂಜಲಿ, ನೀನು ಪ್ರತಿಯೊಂದು ವಿಷಯನೂ ತುಂಬ ಡೀಪಾಗಿ ಯೋಚನೆ ಮಾಡ್ತೀಯ. ಸಿಗರೆಟ್ ಪ್ಯಾಕೆಟ್ ಮೇಲೆ ಮತ್ತೆ ಡ್ರಿಂಕ್ಸ್ ಬಾಟಲ್ ಮೇಲೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬರ್ದಿರುತ್ತೆ. ಆದರೂ ಜನ ತಗೊಳ್ತಾನೆ ಇರ್ತಾರೆ ತಾನೆ. ತಗೋಬೇಕು ಅಂದಮೇಲೆ ತಗೋಬೇಕು, ಎಂಜಾಯ್ ಮಾಡಬೇಕು ಅನ್ಸಿದ್ರೆ ಮಾಡಬೇಕು. ಕೂಲ್. ಈಗ ರಮ್ಯಾ ಎಲ್ಲಿದ್ದಾಳೆ? ಅವಳು ಇಲ್ಲೇ ಜಾಬ್ ಮಾಡ್ತಿದ್ದಾಳೆ. ಅವಾಗವಾಗ ಕಾಣಿಸ್ಕೋತಾಳೆ, ನೋಡಿ ನಗ್ತಾಳೆ. ಈಗ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅದರಿಂದ ನನಗೇನು ತೊಂದರೆ ಇಲ್ಲ. ಯಾಕೆ ಅಂದರೆ ನನಗೂ ಕೂಡ ಈಗ ಒಬ್ಳು ಅಂದವಾದ ಗರ್ಲ್ ಫ್ರೆಂಡ್ ಇದ್ದಾಳೆ. ಹೇ, ನಾನು ಯಾರಿಗೂ ಗರ್ಲ್ ಫ್ರೆಂಡ್ ಅಲ್ಲ. ಹಾಗಾ? ಒಂದು ವೇಳೆ ನಿನ್ನ ಗಂಡನಿಗೆ ಗರ್ಲ್ ಫ್ರೆಂಡ್ ಇದ್ರೆ? ಸತ್ತೋಗ್ತೀನಿ. ಆದರೂ ಅವರಂತೂ ಅಂಥವ್ರಲ್ಲ, ನನಗೆ ಗೊತ್ತು. ಮತ್ತೆ ಯಾವ ಥರದವನು? ಹೆಂಡ್ತಿನ ಹತ್ರ ಬಿಟ್ಕೊಳ್ದೇನೆ ಅವಾಯ್ಡ್ ಮಾಡೋನು ಒಳ್ಳೆಯವನಾ? ಅವರು ಕೆಟ್ಟವರು ಅಂತಲ್ಲ, ವರ್ಕೋಹಾಲಿಕ್. ಆಫೀಸಲ್ಲಿರ್ಬೋದು, ಮನೇಲಾಗಿರ್ಬೋದು, ಯಾವಾಗಲೂ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ಯಾವಾಗಲೂ ರೆಸ್ಪಾನ್ಸಿಬಿಲಿಟೀಸ್, ಗೋಲ್ಸ್, ಟೆನ್ಷನ್ಸ್. ನನ್ನ ಹತ್ರ 10 ನಿಮಿಷ ಕೂಡ ಮಾತಾಡೋದಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ನನಗೂ ಆಸೆಗಳಿರುತ್ತೆ. ನಾನು ಒಬ್ಳು ಮನುಷ್ಯಳು ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಗಂಡ್ಮಕ್ಳಿಗೆ ಹೆಂಡತಿ ಅಂದರೆ ಮನೇಲೇ ಬಿದ್ದಿರೋಳು, ಗಂಡಂಗೆ ಸೇವೆ ಮಾಡ್ತಾ ಇರೋಳು, ನಾನು ಮಾತ್ರ ಏನು ಬೇಕಿದ್ರೂ ಮಾಡ್ಬೋದು ಅಂತ ಅನ್ಕೊತಾ ಇರ್ತಾರೆ. ಅವಳು ಕೂಡ ನಮ್ಮ ಹಾಗೆ ಮನುಷ್ಯಳು ಅಂತ ಅರ್ಥ ಮಾಡಿಕೊಂಡು ಅವಳ ಇಷ್ಟ ಕಷ್ಟಗಳಿಗೆ ವ್ಯಾಲ್ಯೂ ಕೊಟ್ಟು ಅವಳಿಗೆ ಬೇಕಾಗಿರೋದು ಬೇಡದೇ ಇರೋದು ಮೂಡ್ ಇದೆಯಾ ಇಲ್ವಾ ಅಂತ ಅರ್ಥ ಮಾಡಿಕೊಂಡು ಗಂಡ ಅನ್ನಿಸ್ಕೊಂಡವನು ಮದುವೆ ಆದಾಗ್ಲಿಂದ ಹೆಂಡ್ತಿನ ಹಾಗೆ ಗೌರವಿಸಿದ್ರೆ ಆಗ ಗಂಡ ಗೌರವಿಸ್ತಾನೆ ಅನ್ನೋ ವಿಷಯ ಅವಳ ಗಮನಕ್ಕೆ ಬರೋ ಹಾಗೆ ಗೌರವಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ. ಆಗ ಮಾತ್ರ ಈ ಬ್ಯಾಕ್ ಡೋರ್ ರಿಲೇಷನ್ ಇರೋದಿಲ್ಲ. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ನಿನ್ನಂತ ಅಂದವಾಗಿರೋ ಹೆಂಡ್ತಿನ ಪಕ್ಕದಲ್ಲಿಟ್ಕೊಂಡು ಕೂಡ ಯಾವಾಗಲೂ ಕೆಲಸ ಅಂತ ಹೇಗಿರ್ತಾನೋ, ಅದಕ್ಕೆ ಅವನು ಅನುಭವಿಸ್ದೇ ಇರೋ ಈ ಅಂದಾನ ನಾನು ಅನುಭವಿಸ್ಬೇಕು ಅಂತ ಬಂದಿದ್ದೀನಿ. ಅಂದ್ರೆ ನೀನ್ ಬರೀ ನನ್ನ ಅಂದ ಚಂದ ನೋಡಿ ಬಂದ್ಯಾ? ಹೌದು, ನಿನ್ನ ಅಂದವಾಗಿರೋ ಮನಸ್ಸನ್ನ ನೋಡಿ, ನಿನ್ನಲ್ಲಿರೋ ಇನೋಸೆನ್ಸ್ ನೋಡಿ, ನಿನ್ನಲ್ಲಿರೋ ಪ್ರತಿಯೊಂದು ನನಗಿಷ್ಟನೇ. ಐ ಲೈಕ್ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ಯು. ಐ ಲವ್ ಯು ಅಂಜಲಿ.